ಈಗ ಬ್ರೇಕ್ಗೂ ಮುನ್ನ ಮೊದಲ 3 ರಾಶಿಯ ವಾರದ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದಿನ ರಾಶಿಯ ಬಗ್ಗೆ ಶಾಸ್ತ್ರಗಳೇ, ಕಟಕದಿಂದ ಕನ್ಯಾವರೆಗಿನ ವಾರ ಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ನೋಡೋಣ. ಕರ್ಕಟಕ ರಾಶಿಯವರಿಗೆ ಹೇಗಿದೆಯಪ್ಪ ಈ ವಾರದ ಆದಿಯಲ್ಲಿ? ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ, ದಾಂಪತ್ಯದಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸ ಚೆನ್ನಾಗಿರುತ್ತದೆ, ವ್ಯಾಪಾರದಲ್ಲಿ ಲಾಭ, ಸ್ನೇಹಿತರಿಂದ ಸ್ವಲ್ಪ ತೊಂದರೆಗಳಾಗೋ ಸಾಧ್ಯತೆ. ಚತುರ್ಥಾಧಿಪತಿ ನೀಚನಾಗಿದ್ದಾಗ ನೀವು ಎಷ್ಟು ಆತ್ಮೀಯತೆ ಇತ್ತು ಸ್ನೇಹಿತರಲ್ಲಿ ಆತ್ಮೀಯತೆ ಕತ್ತರಿಸ್ತಾ ಹೋಗುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ, ತಾಯಿ ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರು. ಉಳಿದ ಹಾಗೆ ಸಂಗಾತಿಯಲ್ಲಿ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ತದೆ. ಅವರಲ್ಲಿ ಅನುರಾಗ, ಸಿದ್ಧಿ, ವೃದ್ಧಿ ಎಲ್ಲ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇಕ್ಷು ಕ್ಷೀರ ವಿಕಾರ ವಸ್ತ್ರ ಕುಸುಮ ಕ್ರೀಡಾ ತಿಲಾನ್ನ ಶ್ರಮೈಹಿ ಅಂತ ಚಂದ್ರನಿಗೆ ಹೇಳುತ್ತೆ. ಹೀಗಾಗಿ ಇಕ್ಷು ಕ್ಷೀರ ಅಂದರೆ ಇಕ್ಷುವಿಂದ ಶುರುವಾಗುತ್ತೆ. ಕಬ್ಬಿನ ಹಾಲು, ಕಬ್ಬಿನ ರಸ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹಣ್ಣುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಹೂವು, ಕುಸುಮ ಇವೆಲ್ಲ ಇದೆಯಲ್ಲ, ಇದೆಲ್ಲ ಚಂದ್ರನ ವಸ್ತುಗಳೇ. ಹೀಗಾಗಿ ಅಲ್ಲೆಲ್ಲ ಚಂದ್ರನ ಸಾನ್ನಿಧ್ಯ ಇರುತ್ತೆ. ಅವುಗಳೆಲ್ಲ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ವ್ಯಾಪಾರ ಆದಾಯಗಳಿಗೆ ಅವಕಾಶಗಳು ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ. ಮತ್ತು ಗುರು ದೃಷ್ಟಿ ಬಿದ್ದ ಮೇಲೆ ಚಂದ್ರನಿಗೆ ಅದು ಹಾಲು ಉಕ್ಕದ ಹಾಗೆ, ಹೀಗೆ ಫಲ ಉಕ್ಕುತ್ತೆ ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿರ್ತದೆ ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಮತ್ತು ಸ್ವಲ್ಪ ಕರ್ಮಾಧಿಪತಿ ವೇದಲ್ಲಿದ್ದಾಗ ಇನ್ನೊಬ್ಬರ ಕೆಲಸವನ್ನು ನೀವು ಮಾಡಬೇಕಾಗತ್ತೆ, ಇನ್ನೊಬ್ಬರ ಕೆಲಸಕ್ಕಾಗಿ ಅಲ್ದಾಡಬೇಕಾಗತ್ತೆ, ಪರದಾಡಬೇಕಾಗತ್ತೆ. ಇವುಗಳು ಇದ್ದಾವೆ. ಹೀಗಾಗಿ ಅದನ್ನು ಇದು ಇದೆ ಅದು ಇದೆ, ಎರಡೂ ರೀತಿಯಲ್ಲಿದೆ. ಹೀಗಾಗಿ ಕೆಲಸ ಜಾಸ್ತಿ, ಫಲ ಅಂತೂ ಇದೆಯಲ್ಲ, ಯೋಚನೆ ಮಾಡಬೇಡಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಕರ್ಕಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಸ್ತ್ರೀಯರಿಗೆ ಸ್ವಲ್ಪ ಅಪಮಾನ, ನಷ್ಟತೆ, ದುಃಖ, ಖಿನ್ನತೆ ಇದೆಲ್ಲ ಇದೆ, ಹುಷಾರು. ಮನೋವ್ಯಥೆ ಬರತಕ್ಕಂಥದ್ದು. ವಿದ್ಯೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಹುಷಾರಾಗಿರಿ. ಏಕೆಂದರೆ ನಿಮಗೆ ರಾಷ್ಟ್ರಾಧಿಪತಿ ಚಂದ್ರ ಅಷ್ಟಮದಲ್ಲಿ ರಾಹು ಜೊತೆ ಸಂಚರಿಸುವಾಗ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಚಂದ್ರನಿಗೆ ಪಕ್ಷದ ಬಲ ಇದೆ. ಚಂದ್ರ ಬಲಂತೂ ನಿಖಿಲ ಗ್ರಹ ವೀರ್ಯ ಬೀಜಂ ಅಂತ ಒಂದು ಮಾತಿದೆ. ಚಂದ್ರನಿಗೆ ಪಕ್ಷದ ಬಲ ತುಂಬಿಕೊಂಡಿದ್ದಾಗ ಅವನು ಬಲಿಷ್ಠನಾಗಿರ್ತಾನೆ. ಶಕು ಬುಗು ಶುಚರಾದ್ಯ ವೃದ್ಧಿತೋ ವೀರ್ಯವಂತಹ ಅಂತ ಸ್ವಾಭಾವಿಕ ಲಕ್ಷಣ ಹೇಳುವಾಗ ಚಂದ್ರನಿಗೆ ರವಿ ಬಿಟ್ಟರೆ ಚಂದ್ರನೇ ಅವನಿಗೆ ಬಲ ಅಷ್ಟಿದೆ. ಆದರೆ ಇಲ್ಲಿ ರಾಹು ಜೊತೆಗೆ ಸೇರಿದಾಗ ಸ್ವಲ್ಪ ತೊಡಕುಗಳು ಉಂಟಾಗುತ್ತೆ, ಅದು ಅಷ್ಟಮ ಸ್ಥಾನದಲ್ಲಿ. ಹೀಗಾಗಿ ಸ್ವಲ್ಪ ಹುಷಾರು. ಅಪಮಾನಗಳು, ನೀವು ಬಹಳ ಒಳ್ಳೆಯವರು, 4 ಜನರ ಮುಂದೆ ಇದ್ದಾಗ ಅದು ಯಾವುದೋ ಒಂದು ಸಣ್ಣ ಅಪಮಾನ ಅದು ತುಂಬ ಮನಸ್ಸಿಗೆ ನೋವು ಮಾಡುತ್ತೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹಣ, ವಿದ್ಯೆ ಇವುಗಳ ವಿಚಾರದಲ್ಲಿ ಅನುಕೂಲದಲ್ಲಿ ರವಿ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಕೊನೆಯಲ್ಲಿ ಮಾಂದಿ ಸೇರುತ್ತೆ, ಹೀಗಾಗಿ ಸ್ವಲ್ಪ ಹುಷಾರು. ಹಣಕಾಸಿನ ವಿಚಾರ ಸ್ವಲ್ಪ ಹುಷಾರಾಗಿರಿ. ಪರಿಹಾರಕ್ಕೇನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು, ದುರ್ಗಾ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ, ಉದ್ದಿನ ಸಮರ್ಪಣೆ ಇವೆಲ್ಲ ಬಹಳ ಒಳ್ಳೆಯದು, ಪ್ರಯತ್ನ ಮಾಡಿ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಅಸಮಾಧಾನ, ಸ್ತ್ರೀಯರಿಗೆ ಸಾಲ, ಶತ್ರುಗಳ ಬಾಧೆ, ಸರ್ಕಾರಿ ವಲಯಗಳಲ್ಲಿ ಸ್ವಲ್ಪ ಮಟ್ಟಿಗಿನ ಬಲ, ದೈವಾನುಕೂಲದಿಂದ ಸ್ವಲ್ಪ ಹೆಚ್ಚಿನ ಅನುಕೂಲ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಮುಖ್ಯವಾಗಿ ನಿಮಗೆ ಅಲ್ಲಿ ಸಪ್ತಮ ಸ್ಥಾನ ಸ್ವಲ್ಪ ತೊಡಕಿದೆ. ಚಂದ್ರನು ಷಷ್ಠದಲ್ಲಿ 6ನೇ ಮನೆಯಲ್ಲಿ ಸಂಚರಿಸುವಾಗ ಸ್ವಲ್ಪ ಹುಷಾರಾಗಿರಿ. ಸ್ತ್ರೀಯರು ಸಾಲ ವಿಚಾರದಲ್ಲಿ ಹುಷಾರು, ರೋಗ ವಿಚಾರದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬಿಡ್ತಕ್ಕಂಥದ್ದು, ಆಹಾರ ವ್ಯತ್ಯಾಸ ಮುಖ್ಯವಾಗಿ ಇವುಗಳೆಲ್ಲ ಸೂಚಿಸ್ತಾ ಇದೆ, ಹುಷಾರು. ಕರ್ಮಾಧಿಪತಿ ವೀಕಾಗಿರೋದ್ರಿಂದ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಿ. ಕೊಟ್ಟ ಕೆಲಸ ಏನಪ್ಪ ಅದರ ಕಡೆ ಗಮನ ಇರಲಿ, ಮಗ್ನತೆ ಬೇಕಾಗುತ್ತೆ, ಅದನ್ನು ನೋಡ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೆಯದು ಸಿಂಹರಾಶಿಯವರಿಗೆ. ರಾಶ್ಯಾಧಿಪತಿ ಚೆನ್ನಾಗಿದ್ದಾನೆ, ಹೀಗಾಗಿ ನಡೆಯುತ್ತೆ. ಆದರೆ ಏನು ನಡೆಯುತ್ತೆ ಬಿಡು ಅಂತ ಅಂದ್ಕೊಂಡ್ರೆ ಅದು ತೊಂದರೆ ಮಾಡುತ್ತೆ. ಹೀಗಾಗಿ ಎಚ್ಚರಿಕೆ ಬೇಕು. ಇನ್ನು ವಾರದ ಅಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ವ್ಯಾಪಾರದಲ್ಲೂ ಮೋಸ ಸಾಧ್ಯತೆ ಸೂಚಿಸುತ್ತೆ. ಹಾಲು ಹೈನು ವ್ಯಾಪಾರಿಗಳೆಲ್ಲ ಹುಷಾರಾಗಿರಿ. ವ್ಯಾಪಾರ ನೀವು ತಂದಿದ್ದೆಷ್ಟೋ ಕೊಟ್ಟಿದ್ದೆಷ್ಟೋ ಮರ್ತು ಹೋಗ್ಬಿಡುತ್ತೆ, ಹುಷಾರು. ಮೋಸ ಸಾಧ್ಯತೆಗಳು ಇನ್ಯಾರೋ ಏನೋ ಮಾಡಿಬಿಡ್ತಾರೆ, ಆ ರೀತಿಯಲ್ಲಿದೆ. ವೃತ್ತಿಯಲ್ಲೂ ಅಸಮಾಧಾನ, ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣ್ತೀರಾ. ಕೆಲಸದ ವಿಚಾರದಲ್ಲಿ ವ್ಯಾಪಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಬೇಕು. ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಒಂದೇ ಬಲ ಅಂದರೆ ರವಿ ಬಲ. ಹೀಗಾಗಿ ಆ ರವಿ ಬಲದ ಮೇಲೆ ರವಿ ಚಂದ್ರನಿಗಿಂತಲೂ ಮಿಗಿಲಾಗಿದ್ದಾನಲ್ಲ, ಹೀಗಾಗಿ ನಡೆಯುತ್ತೆ. ಆದರೆ ಎಚ್ಚರಿಕೆ ಇಟ್ಕೊಳ್ಳಿ. ಪರಿಹಾರಕ್ಕೇನಪ್ಪ ಅಂತಂದರೆ ಉಮಾಮಹೇಶ್ವರ ಪ್ರಾರ್ಥನೆ ಮಾಡಿ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸ್ವಲ್ಪ ಕಾಲ ಇದೆ. ರಾಹು ಅಲ್ಲಿರೋವರೆಗೆ ನಿಮಗೆ ಸ್ವಲ್ಪ ಸಮಸ್ಯೆ ಇದೆ. ಹೀಗಾಗಿ ಸಮಾಧಾನ ಬೇಕು. ದಾಂಪತ್ಯದಲ್ಲಿ ಮಾತ್ರ ತುಂಬ ಶಾಂತತೆ, ಸಮಾಧಾನ. ಅವರೇನಂದ್ರೂ ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ, ಅದು ಬಹಳ ಮುಖ್ಯ. ಇನ್ನು ಕನ್ಯೆಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಲಾಭವನ್ನು ಕಾಣ್ತಕ್ಕಂಥದ್ದು, ಕೃಷಿ ಜಲಕ್ಷೇತ್ರಗಳಲ್ಲಿ ಲಾಭ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಬುದ್ಧಿ ಚುರುಕಾಗಿರುತ್ತದೆ. ಮುಖ್ಯವಾಗಿ ಚಂದ್ರನಿಂದ ಚುರುಕು ಬುದ್ಧಿ. ಮತ್ತು ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಜಾಸ್ತಿ ಇರುತ್ತದೆ. ಇನ್ನೊಬ್ಬರು ಹೇಳಿದ ಸರಿನಾ ತಪ್ಪ ಅಂತ ಗಮನಿಸ್ಕೊಂಡು ನಿಮಗೆ ಅದು ಯಾವುದು ರೈಟ್ ಅಂತ ಅನಿಸ್ತಾ ಇರುತ್ತೆ, ಮನಸ್ಸಿಗೆ ಒಂದು ಅನಿಸುತ್ತೆ ನೋಡಿ, ಆ ರೀತಿಯಲ್ಲಿ ಒಂದು ನಿಮಗೆ ಅದು ರಕ್ಷೆ ಮಾಡುತ್ತೆ, ತುಂಬ ಚೆನ್ನಾಗಿದೆ.
ಮತ್ತು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ರಾಷ್ಟ್ರಾಧಿಪತಿ ವ್ಯಯದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ಏರುಪೇರು ಆಗೋ ಸಾಧ್ಯತೆ ಇದೆ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ, ಸಾಲ, ಶತ್ರುಗಳ ಬಾಧೆ, ಹುಷಾರಾಗಿರಿ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ. ಶತ್ರು, ಸಾಲ ಇವುಗಳ ವಿಚಾರದಲ್ಲಿ ಹುಷಾರು. ದಾಂಪತ್ಯದಲ್ಲಿ ಅಷ್ಟೇ, ಶನೈಶ್ಚರ ಇದ್ದಾನೆ ಸಪ್ತಮದಲ್ಲಿ, ಸಪ್ತಮಾಧಿಪತಿ ಲಾಭದಲ್ಲಿದ್ದಾನೆ. ಇದು ಹೇಗಿದೆ ಅಂದರೆ ಚೆನ್ನಾಗೂ ಇದೆ, ಸ್ವಲ್ಪ ಎಚ್ಚರಿಕೆಯಿಂದಲೂ ಇರಬೇಕು, ಆ ರೀತಿಯಲ್ಲೇ ಇರ್ತದೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಓವರಾಲ್ ನೋಡಿಕೊಂಡಾಗ ಹೆಚ್ಚಿನ ಫಲ ಚೆನ್ನಾಗಿದೆ, ಹೀಗಾಗಿ ಗಾಬರಿ ಬೇಡ. ಪ್ರಾರ್ಥನೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.